ಕಿಲೋಮೀಟರ್ ರಸ್ತೆಯಲ್ಲಿಯೇ 500ಕ್ಕೂ ಅಧಿಕ ಗುಂಡಿಗಳು ಬಿದ್ದಿದೆ. ಅಧಿಕಾರಿಗಳ ವಿರುದ್ಧ ಜನರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಹದಗೆಟ್ಟ ರಸ್ತೆಯಿಂದ ಹೈರಾಣಾಗಿದ್ದಾರೆ ಶಿವಪುರದ ಗ್ರಾಮಸ್ಥರು. ಬಸವ ಕಲ್ಯಾಣ ತಾಲೂಕಿನ ಶಿವಪುರ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿ ಹೋಗಿದೆ. ಶಿವಪುರ ಗ್ರಾಮಕ್ಕೆ ಸಂಪರ್ಕಿಸುವಂತ ಮುಖ್ಯ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಗುಂಡಿಗಳು ಸಂಚಾರಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇದೆ. ನಾಗಣ್ಣ ಕಟ್ಟೆಯಿಂದ ನಾರಾಯಣಪುರ ಗ್ರಾಮದವರೆಗಿನ ರಸ್ತೆ ದುರಸ್ತಿ ಮಾಡುವಂತೆ ಜನರು ಒತ್ತಾಯವನ್ನ ಮಾಡ್ತಿದ್ದಾರೆ. ಗುಂಡಿಯನ್ನ ತಪ್ಪಿಸಿ ಸಂಚರಿಸಲು ಪ್ರಯತ್ನಿಸುವ ವೇಳೆ ಅಪಘಾತ ಸಂಭವಿಸುತ್ತಿದೆ. ಈಗಾಗಲೇ ಅನೇಕರು ಈ ರಸ್ತೆ ಗುಂಡಿಗಳಿಂದ ಬಿದ್ದು ಕೈ ಕಾಲಿಗೆ ಗಾಯಗಳಾಗಿವೆ. ನಿತ್ಯವೂ ಕೂಡ ಈ ಒಂದು ಗುಂಡಿಮಯ ರಸ್ತೆ ಮೇಲೆಯೇ ಓಡಾಡಲು ಸಮಸ್ಯೆ ಉಂಟಾಗ್ತಾ ಇದೆ. PWD ಅಧಿಕಾರಿಗಳು ಕೂಡಲೇ ರಸ್ತೆ ಸರಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಜನರು ಒತ್ತಾಯವನ್ನ ಮಾಡ್ತಿದ್ದಾರೆ. ನೋಡಿ, 3 ಕಿಲೋಮೀಟರ್ ರಸ್ತೆಯಲ್ಲಿ 500ಕ್ಕೂ ಅಧಿಕ ಗುಂಡಿಗಳಿದೆ ಅಂತೆ. ಅಂತಹ ಗುಂಡಿಯಲ್ಲಿ ಬೈಕ್ ಸವಾರರು ಯಾವ ರೀತಿ ಸಂಚಾರವನ್ನ ಮಾಡಬೇಕು? ಎಂತಹ ಪರಿಸ್ಥಿತಿ? ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸರಿಪಡಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಅಲ್ಲಿರುವಂತಹ ಜನರು ತಮ್ಮ ಆಕ್ರೋಶವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ, ಬನ್ನಿ ಕ್ವಿಕ್ ಆಗಿ ನೋಡೋಣ. ನಾಗಣ್ಣನ ಕಟ್ಟಿ ಹಿಡ್ಕೊಂಡು ಪೂರಾ ನಾರಾಯಣಪುರ ತನ ರಸ್ತೆ ಎಷ್ಟು ಹದಗೆಟ್ಟದ, ಹೆಜ್ಜೆ ಗುಂಡಿಗಳಾಗ್ಯಾವ. ಅಲ್ಲಿಂದ ಇಲ್ಲಿ ಎಷ್ಟೋ ಸಾಕಷ್ಟು ಜನ ಬೀಳತ್ತಾರ ಗಾಡಿ ಮ್ಯಾಗಿಂದು. ಸಾಕಷ್ಟು ಜನದ ಅಂತಂದ್ರೆ ಆಕ್ಸಿಡೆಂಟ್ಗಳು ಆಲತ್ತಾವ. ಕೆಲವೊಂದ್ ಜನ ಅಂದ್ರೆ ಜೀವಗಳು ಭೀ ಹೋಗ್ಯಾವ ಇಲ್ಲಿ ಆಕ್ಸಿಡೆಂಟ್ ಆಕಶಂದು. ಯಾಕಂತಂದ್ರ ಈ ರೋಡ್ ಇಷ್ಟೊಂದು ಹದಗೆಟ್ಟದ. ಸುಮಾರು 1 ವರ್ಷ 1.5 ವರ್ಷ ಆಯ್ತು ಈ ರೋಡಿನ ಮ್ಯಾಗ ಏನಂದ್ರೆ ಇಲ್ಲಿ ಕಾಲಿಟ್ಟರೆ ಒಂದು ಹೆಜ್ಜೆ ಅದ. ಇಲ್ಲಿ ಒಂದು ಅಷ್ಟೊಂದು ಗುಂಡಿಗಳು ಬಿದ್ದಾವ. ಅಷ್ಟೊಂದು ಏನಂತಂದ್ರೆ ತೊಂದರೆ ಆಗ್ಲತ್ತ ಜನರಿಗೆ. ಇಲ್ಲಿ ಏನಂದ್ರೆ ಸುಮಾರು ಏನಂತಂದ್ರ 5 ರಿಂದ 6 ಸ್ಕೂಲ್ಗಳು ಅವ ಈ ರೋಡಿಗೆ. ಏನದಂತಂದ್ರೆ ಇಲ್ಲಿ ಈ ಕಡೆ ಏನಂದ್ರೆ ಹಾಸ್ಪಿಟಲ್ ಅವ. ಸಾವಿರಾರು ಜನ ಏನಂತಂದ್ರೆ ಈ ರೋಡಿಗೆ ಓಡಾಡ್ತಾರ ಮುಂಜಾನೆ ಸಂಜಿತನ. ಯಾವಾಗ ಅಂದ್ರೆ ಅವಾಗ ಏನಂದ್ರೆ ಟ್ರಾಫಿಕ್ ಇರ್ತದ. ಇಂಥ ಏನಾದ್ರು ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ಸ್ಕೂಲ್ ವ್ಯಾನ್ಗಳು ಹೋಗ್ತಾವ. ಯಾವಾಗ ಏನಾಗ್ತದೆ, ಯಾವಾಗ ಏನು ಅಪಘಾತ ಆಗ್ತದೆ ಸಣ್ಣ ಮಕ್ಕಳು ವ್ಯಾನ್ಗಳು ಅಂತ ಹೇಳ್ಕೊಂಡು ಹೇಳಕ್ ಆಗಲ್ದು. ದಯವಿಟ್ಟು ಏನಂದ್ರೆ ಈ ರೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥ PWD ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ತಾವು ರಾಜಕಾರಣಿಗಳಾಗಿರ್ಬೋದು, ದಯವಿಟ್ಟು ಏನಂದ್ರೆ ಈ ಬಗ್ಗೆ ಏನಂದ್ರೆ ಗಮನ ಹರಿಸಿ ಈ ರೋಡ್ ಏನದಂತಂದ್ರೆ ಅತಿ ಶೀಘ್ರದಾಗ ಏನಂದ್ರೆ ಈ ರೋಡ್ ಸರಿಪಡಿಸ್ಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ನಾನು ಕಳೆ ಮನವಿ ಮಾಡ್ತೀನಿ. ಯಾಕಂತಂದ್ರ ಇದು ಒಂದ್ ವೇಳೆ ಏನಂದ್ರೆ ಇಂಥ ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ವೆಹಿಕಲ್ಗಳು ಏನಂದ್ರೆ ಸ್ಕೂಲ್ದ ವ್ಯಾನ್ಗಳು ಏನದಂತಂದ್ರೆ ಆಕ್ಸಿಡೆಂಟ್ ಏನಾರ ಆಯ್ತು ಅಂತಂದ್ರ ತುಂಬಾ ಸಮಸ್ಯೆ ಆಗ್ತದ. ಅದ್ರ ಕಡೆಯಿಂದ ಏನಂತಂದ್ರೆ ದಯವಿಟ್ಟು ನಾನು ನಿಮಗೆ ಏನಂದ್ರೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಅತಿ ಶೀಘ್ರದಾಗ ಏನಂದ್ರೆ ಇದು ರೋಡ್ ಅತಿ ಶೀಘ್ರದಾಗ ರೋಡ್ ಮಾಡಿಸಿ ಏನಂದ್ರೆ ಇದು ಸರಿಪಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ.